ಮೇಲೆ ಈ ಫೋಟೋ ನೋಡ್ತಾ ಇದ್ದೀರಲ್ವಾ, ಇವನು ವರ್ಲ್ಡ್ಸ್ ಮೋಸ್ಟ್ ಹ್ಯಾಂಡ್ಸಮ್ ಕ್ರಿಮಿನಲ್. ಇವನ ಹೆಸರು ಬಂದ್ಬಿಟ್ಟು ಅಮೆರಿಯನ್ ಕೆರಿನ್ ಅಂತ. ಇವನು ತುಂಬಾ ದೊಡ್ಡ ರಿಚ್ ಫ್ಯಾಮಿಲಿಲಿ ಹುಟ್ಟಿರ್ತಾನೆ. ತನಗೆ 18 ವರ್ಷ ಇದ್ದಾಗ ಇವನು ಒಂದು ಸೂಪರ್ ಕಾರಲ್ಲಿ ರೇಸ್ಕಂತ ಹೋಗ್ತಾನೆ, ತುಂಬಾ ಜೋರಾಗಿ. ಅಲ್ಲಿ ಹೋಗಬೇಕಾದ್ರೆ ಒಬ್ಬ ತಾಯಿ ಮತ್ತು 1 ವರ್ಷದ ಮಗಳಿಗೆ ಗುತ್ತಾನೆ. ಅವರು ಅಲ್ಲಿ ಸ್ಪಾಟಲ್ಲೇ ಸತ್ತೋಗ್ತಾರೆ. ಅಲ್ಲಿನ ಫ್ಲೋರಿಡಾ ಪೊಲೀಸರು ಅರೆಸ್ಟ್ ಮಾಡಿ ಕೋರ್ಟ್ಗೆ ಕರ್ಕೊಂಡು ಹೋದಾಗ ಅಲ್ಲಿನ ಫ್ಲೋರಿಡಾ ಕೋರ್ಟ್ ಬಂದ್ಬಿಟ್ಟು ಇವನಿಗೆ 24 ವರ್ಷಗಳ ಕಾಲ ಅಲ್ಲೇ ಜೈಲಲ್ಲಿ ಇರಬೇಕು ಶಿಕ್ಷೆ ಕೊಡುತ್ತೆ. ಇವನು ಆಗ ತುಂಬಾ ವೈರಲ್ ಆಗ್ತಾನೆ. ಇವನು ಹಳೆ ಟಿಕ್ಟಾಕ್ ವೀಡಿಯೋಸು, ಗೇಮಿಂಗ್ ವೀಡಿಯೋಸ್ಗಳಲ್ಲಿ ತುಂಬಾ ಫಾಲೋವರ್ಸು, ಲೈಕ್ಸು ಬರುತ್ತೆ. ಇದರಿಂದ ಜಸ್ಟಿಸ್ ಫಾರ್ ಕ್ಯಾಮ್ರನ್ ಅಂತ ಒಂದು ಟ್ರೆಂಡ್ ಆಗುತ್ತೆ. ಸೊ ಹಾಗಾಗಿ ಎಷ್ಟೇ ಫೇಮಸ್ ಆದ್ರೂ ಕೂಡ ಫ್ಲೋರಿಡಾ ಗೌರ್ಮೆಂಟ್ ಅನ್ನೋದು ಇವನಿಗೆ ಒಂದೇ ಒಂದು ದಿನದ ಶಿಕ್ಷೆನೂ ಕೂಡ ಕಮ್ಮಿ ಮಾಡಲ್ಲ. ಇವತ್ತಿನ ದಿನದವರೆಗೂ ಅವನು ಜೈಲಲ್ಲೇ ಇದ್ದಾನೆ. ಇದು ಫ್ಲೋರಿಡಾ ಗೌರ್ಮೆಂಟು. ನೆಕ್ಸ್ಟ್ ಬಂದರೆ ನಮ್ಮ ಗೌರ್ಮೆಂಟು. ನೀವು ರೀಸೆಂಟಾಗಿ ನೋಡಿರ್ಬೋದು ಫೋರ್ಸ್ ಕಾರ್ ಆಕ್ಸಿಡೆಂಟ್ ಕೇಸು. ಅವನಿಗೆ 17 ವರ್ಷ ಆಗಿರುತ್ತೆ. ಅವನು ಒಂದು ಹುಡುಗಿ ಬೈಕಲ್ಲಿ ಹೋಗ್ಬೇಕಾದ್ರೆ ಅವನು ತುಂಬ ಜೋರಾಗಿ ಬಂದು ಫೋರ್ಸ್ ಕಾರಲ್ಲಿ ಗುದ್ದಿ ಸ್ಪಾಟಲ್ಲೇ ಸತ್ತೋಗ್ತಾರೆ. ಅವನಿಗೆ ಶಿಕ್ಷೆ ಏನು ಗೊತ್ತಾ? 300 ವರ್ಡ್ನ ಎಸ್ಸೆ ಬರೆಯೋದು, ಆಮೇಲೆ ಮನೆ ಕಳಿಸೋದು. ಇದು ನಮ್ಮ ಗೌರ್ಮೆಂಟು. ನೀವು ಹುಟ್ಟುತ್ತೀನಿ ಅಂತ ಹೇಳಿದ್ರೆ ತುಂಬ ದೊಡ್ಡ ರಿಚ್ ಫ್ಯಾಮಿಲಿಲಿ ಹುಟ್ಟಬೇಕು, ಇಲ್ಲಾಂದರೆ ಪೊಲಿಟಿಷಿಯನ್ ಮಕ್ಕಳಾಗಿ ಹುಟ್ಟಬೇಕು, ಇಲ್ಲಾಂದರೆ ಪೊಲಿಟಿಷಿಯನ್ಸ ಲಿಂಕ್ ಇರಬೇಕು. ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ನಮಗೆ ನ್ಯಾಯ ಸಿಗೋದು. ಇದು ಆ ದೇಶಕ್ಕೂ ನಮ್ಮ ದೇಶಕ್ಕೂ ಇರೋ ವ್ಯತ್ಯಾಸ. ಸೊ ಅಲ್ಲಿ ಯಾವುದೇ ಕಾರಣಕ್ಕೂ ಒಂದು ದಿನ ಶಿಕ್ಷೆ ಕಮ್ಮಿ ಮಾಡಲಿಲ್ಲ. ಬಟ್ ಬರೀ 300 ವರ್ಡ್ನಲ್ಲಿ ಎಸ್ಸೆ ರೇಟಿಂಗ್ ಕೊಟ್ಟರು. ಸೊ ಸ್ಕೂಲಲ್ಲಿ ಕೊಡೋ ಹೋಮ್ವರ್ಕ್ ಥರ. ಸೊ ಅವ್ರ ಜೀವಕ್ಕೆ ಬೆಲೆ ಏನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್.